ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಓಕೆ, ಲೆಟ್ಸ್ ಗೋ ಟು ದ ಕ್ವೆಶನ್ಸ್. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದೀರಾ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್, ಹೌದಲ್ವಾ? ಹೌದು. ಅದಕ್ಕೆ ಯಾಕೆ ಹಂಗೆ ಮುಖ ಇಟ್ಕೊಂಡು ಹೇಳ್ತಿದ್ದೀರಾ? ಎಲ್ಲ ಡೈರೆಕ್ಟ್ ಫಿಲ್ಮ್ ಆದ್ರೆ ಹೆಂಗೆ? ಆಮೇಲೆ ನೆಕ್ಸ್ಟು, ಸೊ ನನಗೆ ಒಬ್ಬರು DM ಮಾಡಿದರು, ಅಕ್ಕ ನಿಮ್ಮ ಡೈಲಿ ರೊಟೀನ್ ಬಗ್ಗೆ ತಿಳಿಸಿ, ಸೊ ದಟ್ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನನ್ನ ಡೇ ಶುರುವಾಗೋದೇ ಬೆಳಗಿನ ಜಾವ 5 ಗಂಟೆಗೆ. ಸೊ ಇವು ನಡೀತಿದೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು, ಒಂದೊಂದ್ಸರಿ ಅಲಾರಾಮ್ಗಿಂತ ಮುಂಚೆನೂ ನಾನು ಎದ್ಬಿಡ್ತೀನಿ. ಸೊ ಆಫ್ ಮಾಡಿ ಮಲಗ್ತೀನಿ. ಯಾಕೆ ಈ ಥರ ಎಲ್ಲ ಸುಳ್ಳು ಹೇಳ್ತಿದ್ದೀರಾ? ಸೊ ಎದ್ದಿದ ತಕ್ಷಣ ನನ್ನ ಗಂಡನ ಕಾಲ್ನ ನಮಸ್ಕಾರ ಮಾಡಿ ಎದ್ದೊಳ್ತೀನಿ. ಅಂಡ್ ತಾಳಿ ತುಂಬಾ ಇಂಪಾರ್ಟೆಂಟ್, ತಾಳಿನೂ ನಮಸ್ಕಾರ ಮಾಡಿ. ಸೊ ಅದಾದ್ಮೇಲೆ ಮನೆಯೆಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ತೀನಿ. ಆಮೇಲೆ ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಮುಖ್ಯ ನಮ್ಮ ಮನೆಯಲ್ಲಿ. ಸೊ ಸೊ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ಗಂಡನಿಗೋಸ್ಕರ ಅಡುಗೆ ಎಲ್ಲ, ಐ ಮೀನ್ ಟಿಫಿನ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವ್ರನ್ನ ಎಬ್ಬಿಸ್ತೀನಿ. ಬೆಡ್ ಕಾಫಿ ಕೊಡ್ತೀನಿ ಫಸ್ಟು. ಕಾಫಿನೇ ಕುಡಿಯಲ್ಲ ನಾನು, ಟೀ ಕುಡಿಯೋದು. ಟೀ ಕೊಡ್ತೀನಿ. ಟೀ ಕೊಟ್ಮೇಲೆ ಆಮೇಲೆ ಬ್ರೇಕ್ಫಾಸ್ಟ್ ಇನ್ ಬೆಡ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ನ ಬೆಡ್ಡಿಗೆ ತೊಗೊಂಬಂದು ಕೊಟ್ಬಿಟ್ಟು ಅವ್ರಿಗೆ ನಾನು ಕೈಯಾರೆ ತಿನ್ನಿಸ್ತೀನಿ. ಜನ್ಮದಲ್ಲಿ ತಿಂತಿರಲ್ಲ ಗ್ಯಾರಂಟಿ. ಸೊ ಅದಾದ್ಮೇಲೆ ನನ್ನ ಗಂಡನ ಆಫೀಸ್ಗೆ ಕಳಿಸ್ಬಿಟ್ಟು ಮನೇಲಿ ಎಲ್ಲಿರೋ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ನಮ್ಮ ಗಂಡ ವಾಪಸ್ ಆಫೀಸಿಂದ ಬಂದಮೇಲೆ ಅವ್ರನ್ನ ಖುಷಿಯಾಗಿ ಗ್ರೀಟ್ ಮಾಡಿಬಿಟ್ಟು ಅವ್ರಿಗೆ ಹೊಸ ಹೊಸ ಥರದ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಡ್ತೀನಿ. ಇದು ಮಾತ್ರ ಸತ್ಯವಾದ ಮಾತು. ಮಿಕ್ಕಿದೆಲ್ಲ ಏನು ಸುಳ್ಳ? ಪಕ್ಕಾ ಸುಳ್ಳು. ಅದಾದ್ಮೇಲೆ ನಾವಿಬ್ರು ಸೇರಿ ಈ ಥರ ಎಲ್ಲ ಪೆದ್ದಾಗಿ ರೀಲ್ಸ್ ಮಾಡಿ ಹಾಕ್ತೀವಿ. ಮಾಡಬೇಕು ಕೆಲಸ ಇದೆ. ಗಂಡನ ಗೋಳೈ ಕಂಡೆ ರೀಲ್ಸ್ ಮಾಡಿ ಹಾಕಿದ್ಮೇಲೆ ಆಮೇಲೆ ಮಲ್ಕೊಳ್ತೀವಿ. ಇದೆ ನಮ್ಮ ಡೈಲಿ ರೊಟೀನು. ಮಲ್ಕೋ ಅಂತ ಹೇಳಿದ್ರು ಮಲಗಲ್ಲ. ಸೊ ಇದೇ ನಮ್ಮ ಡೈಲಿ ರೊಟೀನು. ನಿಮ್ಗೆ ಯಾರಿಗಾದ್ರೂ ಇನ್ಸ್ಪಿರೇಷನ್ ಇದರಿಂದ ಆಯ್ತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.